ಸೂರತ್ ಮುನಿಸಿಪಾಲಿಟಿ ಕಟ್ಟಡಕ್ಕೆ ವಕ್ಫ್ ಹಿಡಿತದಿಂದ ಮುಕ್ತಿ. ತಾಪಿ ಭವನ ಆಯಿತು ಐತಿಹಾಸಿಕ ಕಟ್ಟಡ. ವಕ್ಫ್ ಕಾಯ್ದೆ ಎಷ್ಟು ಕರಾಳ ಅನ್ನೋದು ಭಾರತದ ಜನಸಾಮಾನ್ಯರ ಗಮನಕ್ಕೆ ಈಗಾಗಲೇ ಬಂದಿದೆ. ರಾಜ್ಯದ ಜನತೆಗೂ ಇದರ ಅನುಭವ ಆಗಿದೆ. ಕಂಡಿದ್ದೆಲ್ಲ ನಂದೇ ಅನ್ನೋ ವಕ್ಫ್ ಕಾಯ್ದೆಗೆ ಈಗ ತಿದ್ದುಪಡಿ ತರಲಾಗಿದೆ. ಇದರ ಪರಿಣಾಮಗಳು ಈಗ ಒಂದೊಂದಾಗಿ ಕಾಣಿಸಿಕೊಳ್ತಾ ಇವೆ. ಸೂರತ್ ಮುನಿಸಿಪಲ್ ಕಟ್ಟಡ ಕೊನೆಗೂ ಅಧಿಕೃತವಾಗಿ ವಕ್ಫ್ ಹಿಡಿತದಿಂದ ಹೊರಕ್ಕೆ ಬಂದಿದೆ. ದಶಕಗಳ ಕಾಲ ನಡೆದ ಕಾನೂನು ಸಮರದಲ್ಲಿ ವಕ್ಫ್ ಮಂಡಳಿಗೆ ಸೋಲಾದ ಹಿನ್ನೆಲೆಯಲ್ಲಿ ಮಹತ್ವದ ವಿದ್ಯಮಾನವೊಂದು ನಡೆದಿದೆ. ಭಾರತದ ಹೆಮ್ಮೆಯ ಪರಂಪರೆಯನ್ನು ಮತ್ತೆ ನೆನಪಿಸುವ ಕಾರ್ಯ ಇದರಿಂದ ಸಾಧ್ಯವಾಗಿದೆ. ಏನಿದು ವಿದ್ಯಮಾನ? ಇಲ್ಲಿದೆ ರಿಪೋರ್ಟ್. ಇದು ಐತಿಹಾಸಿಕ ಸೂರತ್ ಮುನಿಸಿಪಲ್ ಕಾರ್ಪೊರೇಷನ್ ಕಟ್ಟಡ. ಮೊಘಲ್ ಸರಾಯಿ ಅಂತ ವಕ್ಫ್ ಮಂಡಳಿಯಿಂದ ಮರುನಾಮಕರಣಗೊಂಡಿದ್ದ ಈ ಕಟ್ಟಡದ ಹೆಸರು ಈಗ ತಾಪಿ ಭವನ ಅಂತ ಬದಲಾಗಿದೆ. ಇದು ಕೇವಲ ಹೆಸರಿನ ಬದಲಾವಣೆ ಅಲ್ಲ, ಭಾರತೀಯ ಪರಂಪರೆಗೆ ಸಿಕ್ಕ ಮನ್ನಣೆ. ಈ ಕಟ್ಟಡದ ಮರುನಾಮಕರಣ ಕೇವಲ ಹೆಸರಿನ ಬದಲಾವಣೆಯಲ್ಲ, ಇದು ಒಂದು ಐತಿಹಾಸಿಕ ಕಾನೂನು ವಿಜಯವಾಗಿದೆ. ವಿವಾದ ಆರಂಭವಾಗಿದ್ದು 2016ರಲ್ಲಿ. ಅಬ್ದುಲ್ಲಾ ಜರುಲ್ಲಾ ಎಂಬುವರು ಗುಜರಾತ್ ವಕ್ಫ್ ಮಂಡಳಿಗೆ ಒಂದು ಅರ್ಜಿ ಸಲ್ಲಿಸಿದ್ರು. ಈ ಕಟ್ಟಡ 17ನೇ ಶತಮಾನದಲ್ಲಿ ಹಜ್ ಯಾತ್ರಿಕರಿಗಾಗಿ ನಿರ್ಮಿಸಲಾಗಿತ್ತು. ಹಾಗಾಗಿ ಇದನ್ನು ವಕ್ಫ್ ಆಸ್ತಿ ಎಂದು ಘೋಷಿಸಬೇಕೆಂದು ಕೋರಿದ್ರು. 2021ರಲ್ಲಿ ಬಂತು ವಕ್ಫ್ ಮಂಡಳಿಯ ಅನಿರೀಕ್ಷಿತ ತೀರ್ಪು. ನವೆಂಬರ್ 2021ರಲ್ಲಿ ವಕ್ಫ್ ಮಂಡಳಿ ಈ ಅರ್ಜಿಯನ್ನ ಪುರಸ್ಕರಿಸಿಬಿಟ್ಟಿತ್ತು. ಇಡೀ ಕಟ್ಟಡವನ್ನು ವಕ್ಫ್ ಆಸ್ತಿ ಎಂದು ನೋಂದಾಯಿಸಲು ಆದೇಶವನ್ನು ಕೊಟ್ಟುಬಿಡಿತು. ಇದು ಸೂರತ್ ಮಹಾನಗರ ಪಾಲಿಕೆಗೆ ಆಘಾತ ತಂದಿತ್ತು. ಯಾಕಂದ್ರೆ 150 ವರ್ಷಗಳಿಂದ ಪಾಲಿಕೆ ಕಚೇರಿಯಾಗಿದ್ದ ಕಟ್ಟಡದ ಮೇಲೆ ವಕ್ಫ್ ಮಂಡಳಿ ಹಕ್ಕು ಸಾಧಿಸಿತ್ತು. ಸೂರತ್ ಪಾಲಿಕೆಯ ಪ್ರತಿರೋಧ. ಈ ಆದೇಶದ ವಿರುದ್ಧ ಸೂರತ್ ಮುನಿಸಿಪಾಲಿಟಿ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು. ಪಾಲಿಕೆಯ ಪರ ವಕೀಲರು ಪ್ರಬಲ ದಾಖಲೆಗಳನ್ನು ಮಂಡಿಸಿದ್ರು. ಈ ಕಟ್ಟಡವನ್ನು ಮೊಘಲ್ ಅರಸರು ತಮ್ಮ ಸ್ವಂತ ಹಣದಿಂದ ಕಟ್ಟಿದ್ದಲ್ಲ, ಬದಲಿಗೆ ಸೂರತ್ ಬಂದರಿನ ಸಾರ್ವಜನಿಕ ಕಂದಾಯ ಮತ್ತು ತೆರಿಗೆಯ ಹಣದಿಂದ ನಿರ್ಮಿಸಲಾಗಿತ್ತು. ಆದ್ರಿಂದ ಇದು ಸಾರ್ವಜನಿಕ ಆಸ್ತಿಯೇ ಹೊರತು ಧಾರ್ಮಿಕ ದಾನವಲ್ಲ ಎಂದು ವಾದಿಸಿದ್ರು. 2024ರಲ್ಲಿ ಐತಿಹಾಸಿಕ ಜಯ. ಇಂಥ ವಾದಗಳ ನಡುವೆಗೆ 3 ವರ್ಷಗಳ ಕಾಲ ವಿಚಾರಣೆ ನಡೆಯಿತು. ಕೊನೆಗೆ ಏಪ್ರಿಲ್ 3, 2024ರಂದು ವಕ್ಫ್ ಟ್ರಿಬ್ಯುನಲ್ ವಕ್ಫ್ ಮಂಡಳಿಯ ಹಿಂದಿನ ಆದೇಶವನ್ನ ಕಾನೂನುಬಾಹಿರ ಎಂದು ರದ್ದುಗೊಳಿಸಿತು. ಈ ಮೂಲಕ ಕಟ್ಟಡ ವಕ್ಫ್ ಮಂಡಳಿಯ ಹಿಡಿತದಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯಿತು. ತಾಪಿ ಭವನ ಆಯಿತು ಮೊಘಲ್ ಸರಾಯ್. ಕಾನೂನು ಹೋರಾಟದಲ್ಲಿ ಜಯ ಸಿಗುತ್ತಿದ್ದಂತೆಯೇ ದಾಸ್ಯದ ಸಂಕೇತವಾಗಿದ್ದ ಮೊಘಲ್ ಸರಾಯ್ ಹೆಸರನ್ನ ತೆಗೆದುಹಾಕಲು ನಿರ್ಧರಿಸಲಾಯಿತು. ಸೂರತ್ ನಗರದ ಜೀವನದಿಯಾಗಿರುವ ತಾಪಿ ನದಿಯ ಹೆಸರನ್ನ ಈ ಭವನಕ್ಕೆ ಇಡಲಾಯಿತು. ಅಲ್ಲದೆ ಈ ಪ್ರದೇಶವನ್ನ ಶ್ರೀ ತಾಪಿಪುರ ಎಂದು ಕರೆಯಲು ನಿರ್ಧರಿಸಲಾಯಿತು. 1644ರಲ್ಲಿ ಹಜ್ ಯಾತ್ರಿಕರ ವಿಶ್ರಾಂತಿ ಗೃಹವಾಗಿ ಅಂದ್ರೆ ಸರಾಯ್ ಆಗಿ ಆರಂಭವಾದ ಈ ಕಟ್ಟಡ ಬ್ರಿಟಿಷರ ಕಾಲದಲ್ಲಿ ಜೈಲಾಗಿ ಬಳಕೆಯಾಗಿತ್ತು. 1867ರಿಂದ ಇಲ್ಲಿಯವರೆಗೆ ಇದು ಸೂರತ್ ಪಾಲಿಕೆಯ ಕೇಂದ್ರ ಕಚೇರಿಯಾಗಿ ಕಾರ್ಯನಿರ್ವಹಿಸಿತ್ತು. ವಕ್ಫ್ ಮಂಡಳಿಯ ಹಕ್ಕನ್ನು ಕಾನೂನುಬದ್ಧವಾಗಿ ಸದೆಬಡಿದ ನಂತರ ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ತಮ್ಮ ಅಸ್ಮಿತೆಯನ್ನ ಮರಳಿ ಪಡೆದಿದೆ. ಸಾರ್ವಜನಿಕ ತೆರಿಗೆಯ ಹಣದಿಂದ ನಿರ್ಮಿತವಾದ ಸಾರ್ವಜನಿಕ ಕಟ್ಟಡವೊಂದು ಧಾರ್ಮಿಕ ಸಂಸ್ಥೆಯ ಪಾಲಾಗುವುದನ್ನ ತಡೆದ ಈ ಹೋರಾಟ ದೇಶದ ಇತರ ನಗರಗಳಿಗೂ ಒಂದು ಮಾದರಿಯಾಗಿದೆ. ಈ ಬೆಳವಣಿಗೆ ತನ್ನ ಕದಂಬ ಬಾಹುಗಳನ್ನ ಚಾಚಲು ಕಾಯ್ದಿದ್ದ ವಕ್ಫ್ ಮಂಡಳಿಗಳಿಗೆ ನೀಡಿದ ಒಂದು ಸ್ಪಷ್ಟ ಸಂದೇಶವಾಗಿದೆ.